ನನ್ನ ಕನಸಿನ ಗಂಗಾ ಆಸ್ಪತ್ರೆ ತುಮಕೂರಲ್ಲಿ 2024ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಕನಸು ನಾನು ಕಂಡಿದ್ದು 2008-9 ಇಸ್ವಿಯಲ್ಲಿ ನಾನು ಕೊಯಮತ್ತೂರದಲ್ಲಿರುವಂಥ ಗಂಗಾ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಸರ್ ಅಂತ ಜೊತೆ ಕೆಲಸ ಮಾಡಿದ ಮೇಲೆ ಅಲ್ಲಿ ಒಂದು 4ರಿಂದ 5 ವರ್ಷ ಅಲ್ಲಿ ಅನುಭವ ನೋಡಿ ನಾವು ಕೂಡ ಈ ಥರ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಂದು ಆಸ್ಪತ್ರೆ ಮಾಡಬೇಕು, ಜನರಿಗೆ ಭಾಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಕಮ್ಮಿಯ ಸಮಯದಲ್ಲಿ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಂಡು ಸಮಸ್ಯೆಯಿಂದ ಪರಿಹಾರ ಕಂಡ್ಕೊಂಡು ಹೋಗ್ಬೇಕಂತ ಆ ಕಾನ್ಸೆಪ್ಟನ್ನು ತೊಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ತುಮಕೂರು ಜನರು ನನ್ನ ಭಾಳ ಪ್ರೀತಿ ಒಂದು ಅಭಿಮಾನದಿಂದ ನಾನು ಬೆಳೆಸಿದ್ದಾರೆ. ಒಂದು ಸಣ್ಣ ಕ್ಲಿನಿಕ್ಕಿಂದ ನಾನು ಸ್ಟಾರ್ಟ್ ಮಾಡಿದಂಥ ಕೆಲಸ ಇವತ್ತು ದೊಡ್ಡ ಪ್ರಮಾಣದ ಒಂದು ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಇದೆಲ್ಲ ನಮ್ಮ ತುಮಕೂರು ಜನರು ಮತ್ತು ಕರ್ನಾಟಕ ಜನರು ಮತ್ತು ಭಾರತ ದೇಶ ಜನರು ನನ್ನ ಅವರ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಆಶೀರ್ವಾದದಿಂದ ಇವತ್ತು ಈ ಆಸ್ಪತ್ರೆ ಮಾಡಿದ್ದೀವಿ. ಆಸ್ಪತ್ರೆ ಭಾಳ ಸುಸಜ್ಜಿತ ಆಸ್ಪತ್ರೆ. ಇಲ್ಲಿ ನಂಬರ್ 1 ತಮ್ಮ ಫ್ರಂಟಿಂದ ನಾವು ಹೋಗ್ಬೇಕಂದ್ರೆ ಇಲ್ಲಿ ಭಾಳ ಪಾರ್ಕಿಂಗ್ ಏರಿಯಾ ಕೂಡ ಒಂದು ಆಲ್ಮೋಸ್ಟ್ 35ರಿಂದ 40 ಕಾರುಗಳು ನಿಲ್ಲುವಂಥ ಪಾರ್ಕಿಂಗ್ ಜಾಗ ಇದೆ. 24 ಗಂಟೆ ಇಲ್ಲಿ ಪವರ್ ಸಪ್ಲೈ ಇದೆ. ಆಮೇಲೆ 24 ಅವರ್ಸ್ ನಾವು ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾಯಿದ್ದೀವಿ. ಇಲ್ಲಿ ಬಂದ ತಕ್ಷಣ ರಿಸೆಪ್ಷನ್ದಲ್ಲಿ ನಮ್ಮದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ಇಲ್ಲಿ ಸಪ್ರೇಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟು, ಬಿಲ್ಲಿಂಗು, ರಿಸೆಪ್ಷನ್ನು, ಅಡ್ಮಿನಿಸ್ಟ್ರೇಷನು ಎಲ್ಲ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಅದ ನಂತರ ಬಂದ ತಕ್ಷಣ ನಾನು ಜನರಿಗೆ ಭಾಳ ಸಮಯ ವೇಸ್ಟ್ ಆಗಬಾರ್ದು ಅಂಥೇಳಿ ನಾವು 6 ಕನ್ಸಲ್ಟೇಷನ್ ರೂಮನ್ನು ಮಾಡಿದ್ದೀವಿ. ಅಂದರೆ ಒಂದೇ ಸಮಯಕ್ಕೆ ನಾವು 6 ಪೇಷಂಟ್ಸ್ಗಳನ್ನ ಒಳಗೆ ಕುಣಿಸಿ ಮಲಗಿಸಿ ಅದನ್ನು ತಪಾಸಣೆ ಮಾಡ್ಬೋದು. ಇದರಿಂದ ಪೇಷಂಟಿಗೆ ಸಮಯ ವ್ಯರ್ಥ ಆಗಂಗಿಲ್ಲ. ಅದನ್ನು ಟೆಸ್ಟ್ ಮಾಡಿದ ಮೇಲೆ ಆ ಪೇಷಂಟ್ಗೆ ಬೇಕಾಗುವಂಥ ಒಂದು ಎಕ್ಸ್ರೇ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಎಲ್ಲವೂ ನಮ್ಮಲ್ಲಿ ಆಸ್ಪತ್ರೆ ಇದೆ. ಎಕ್ಸ್ರೇ ಕೂಡ ನಮ್ಮದು ಹೈ ಎಂಡ್ 300 mA ಎಕ್ಸ್ರೇ ಮಾಡಿಸಿದ್ದೀವಿ. ಲ್ಯಾಬ್ ಕೂಡ ನಮ್ಮ ಬೆಂಗಳೂರಲ್ಲಿ ನಂಬರ್ 1 ಇರುವಂಥ ಲ್ಯಾಬ್ ಟ್ರೈಡೆಂಟ್ ಲ್ಯಾಬ್ ಅಂತ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಅವರು ಕೂಡ ನಮ್ಮ ತುಮಕೂರಲ್ಲಿ ಒಂದು ಬ್ರಾಂಚ್ ಮಾಡಿ ನಮ್ಮ ಹಾಸ್ಪಿಟಲ್ ಒಳಗೇ ಹಾಕಿದ್ದಾರೆ. ಅಂದಾಜು 1.5 ಕೋಟಿದು ಅದು ಸ್ವಿಟ್ಜರ್ಲ್ಯಾಂಡ್ ಮೇಡಿದ ಎಲ್ಲ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ನಮ್ಮ ಲ್ಯಾಬ್ದಲ್ಲಿ ಇದೆ. ಇದರಿಂದ 24 ಗಂಟೆ ನಾವು ಹೈಯೆಸ್ಟ್ ಕ್ವಾಲಿಟಿ ಲ್ಯಾಬ್ ರಿಪೋರ್ಟಿಂಗ್ ಕೊಡ್ತಾಯಿದ್ದೀವಿ. ಮತ್ತು ಎಲ್ಲ ಥರದ ಟೆಸ್ಟ್ಗಳು ನಮ್ಮ ಹಾಸ್ಪಿಟಲ್ ಲ್ಯಾಬ್ ಒಳಗೆಲ್ಲ ಆಗ್ತಾಯಿದೆ. ಆ ಟೆಸ್ಟ್ ಮಾಡಿ ಮತ್ತು ಇನ್ಕ್ಲೂಡಿಂಗ್ MRIಗಳು ಕೂಡ ನಾವು ಲೋಕಲ್ ಸೆಂಟರ್ ಜೊತೆ ನಾವು ಟೈಅಪ್ ಮಾಡಿದ್ದೀವಿ. ಆ ಟೆಸ್ಟ್ಗಳು ಮಾಡಿ ಬಂದ ತಕ್ಷಣ ನಾವು ಪೇಷಂಟಿಗೆ ಸಂಬಂಧಪಟ್ಟದೆಲ್ಲ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಈ ಮಾಹಿತಿ ಕೊಡುವಾಗ ಬೇರೆ ಡಾಕ್ಟರ್ಗಳ ಅವಶ್ಯಕತೆ ಬಿತ್ತಂದರೆ ನಮ್ಮ ಆಸ್ಪತ್ರೆಯಲ್ಲಿ ಸರಿಸುಮಾರು 55 ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಕನ್ಸಲ್ಟೆಂಟು ಒಂದೇ ರೂಪಗಳಲ್ಲಿ ಲಭ್ಯ ಇದ್ದಾರೆ. ಸೊ ಆ ಟ್ರೀಟ್ಮೆಂಟ್ ಮಾಡುವಾಗ ನಾವು ಪೇಷಂಟನ್ನು ಪೂರಾ ಹೋಲಿಸ್ಟಿಕ್ಕಾಗಿ ನೋಡ್ತೀವಿ. ಆ ಕಾಯಿಲೆ ಜೊತೆ ಅವ್ರು ಬೇರೆ ಬೇರೆ ಕಾಯಿಲೆಗಳನ್ನ ಎಲ್ಲನೂ ಕೂಡಿ ಡಿಟೇಲಾಗಿ ಡಿಸ್ಕಸ್ ಮಾಡಿ ಅದು ಪೇಷಂಟ್ ಒಂದೇ ಕಾಯಿಲೆ ಜೊತೆ ಅವ್ರದ್ದು ಬೇರೆ ಬೇರೆ ಕಾಯಿಲೆಗಳನ್ನ ಎಲ್ಲ ನಾವು ಎಲ್ಲ ಸಂಬಂಧ ಸ್ಪೆಷಲಿಸ್ಟ್ಗಳ ತೋರಿಸಿ ಒಂದೇ ಸಿಟ್ಟಿಂಗ್ ಅದೆಲ್ಲ ಕಾಯಿಲೆಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತೀವಿ. ಅವಶ್ಯಕ ಬಿದ್ದಾಗ ಮಾತ್ರ ಆಪ್ರೇಷನ್ನು. ಸೊ ಆಪ್ರೇಷನ್ ಇನ್ ಕೇಸ್ ಬೇಕಾಯ್ತಂದರೆ ಅಡ್ಮಿಷನ್ ಕೂಡ ನಮಗೆ ಎಲ್ಲ ಥರದ ರೂಮ್ ಫೆಸಿಲಿಟಿ ಇದೆ. ಜನರಲ್ ವಾರ್ಡ್ ಇದೆ, ಆಮೇಲೆ ಸೆಮಿ ಪ್ರೈವೇಟು ಅಂದರೆ 2 ಶೇರಿಂಗ್ಸು, ಆಮೇಲೆ ಸ್ಪೆಷಲ್ ವಾರ್ಡ್ಸು, ಆಮೇಲೆ ಡೆಲಕ್ಸ್ ರೂಮ್ಸು ವಿತ್ ಡೆಲಕ್ಸ್ ರೂಮ್ಸಲ್ಲಿ ಕೂಡ ಅದ್ರ TV, ಆಮೇಲೆ AC, ಫೋನ್ಸು ಎಲ್ಲ ಸೌಲಭ್ಯ ಥರದ ಫೆಸಿಲಿಟಿ ಇದೆ. ಆಮೇಲೆ ಆಪ್ರೇಷನ್ ಮಾಡೋ ಟೈಮಲ್ಲಿ ಕೂಡ ನಮ್ಮಲ್ಲಿ 4 ಆಪ್ರೇಷನ್ ಥಿಯೇಟ್ರ್ ಇದೆ. ಮಾಡ್ಯುಲರ್ OT ಥಿಯೇಟರ್ಸ್ ಅಂತೀವಿ. ಈ ಥಿಯೇಟರ್ಸ್ಗಳು ಕೂಡ ಭಾಳ ಲೇಟೆಸ್ಟ್ ವರ್ಷನ್ ಆಗಿದೆ. ಅಂದರೆ ಈಗ ನಾವು ಆಪ್ರೇಷನ್ ಥಿಯೇಟರ್ಸ್ ಎಲ್ಲ ಮಾಡಿ ಹಾರ್ಡ್ಲಿ ಒಂದು 3-4 ಮಂತ್ಸ್ ಆಯಿತು. ಇಲ್ಲೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಯೂಸ್ ಮಾಡಿ ಆಪ್ರೇಷನ್ನು ಭಾಳ ಸಕ್ಸಸ್ ಆಗಲಿಕ್ಕೆ ಪೇಷಂಟ್ ಸೇಫ್ಟಿಗೋಸ್ಕರ ಅದಕ್ಕೆ ಏನೇನು ಬೇಕೋ ಎಲ್ಲ ನಾವು ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಆಪ್ರೇಷನ್ ಆದಮೇಲೆ ಪೇಷಂಟ್ಸಿಗೆ ಏನೂ ತೊಂದರೆ ಆಗಬಾರ್ದು, ಅವಶ್ಯಕತೆ ಬೀಳ್ಬೋದು ಅಂತ ಏನಾದರೂ ಇದ್ದರೂ ಕೂಡ ಅವರಿಗೆ 12 ಬೆಡ್ದು ICU ಮಾಡಿದ್ದೀವಿ. ಸೊ ಇಲ್ಲಿ ಮೆಡಿಕಲ್ ಎಮರ್ಜೆನ್ಸೀಸು ಮತ್ತು ಸರ್ಜಿಕಲ್ ಎಮರ್ಜೆನ್ಸಿ ಮಾಡುವಂಥದ್ದು ನಮ್ಮದು ಒಳ್ಳೆಯ ICU ಸ್ಪೆಷಲಿಸ್ಟ್ ಇದ್ದಾರೆ. 12 ಬೆಡ್ ICU ಇದೆ. ಅದರ ಜೊತೆ ನಾವು ಡಯಾಲಿಸಿಸ್ ಯೂನಿಟ್ಸ್ ಕೂಡ ಮಾಡಿದ್ದೀವಿ. ಸೊ ಯಾವುದೇ ಎಮರ್ಜೆನ್ಸಿ ಕೂಡ ನಮ್ಮ ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಟೀಮ್ ಇದೆ. ಈ ಪೇಷಂಟ್ಸು ಇರುವಾಗ ಅವರಿಗೆ ನೀರಿನ ಕೊರತೆ, ಪ್ಯೂರ್ ವಾಟರ್ದು RO ಪ್ಲ್ಯಾಂಟ್ಸ್ ಎಲ್ಲ ಇದೆ. 24 ಅವರ್ಸ್ ಹಾಟ್ ವಾಟರ್ ಸೌಲಭ್ಯ ಇದೆ. ಒಳ್ಳೆ ಟ್ರೈನ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ, ನರ್ಸಿಂಗ್ ಮ್ಯಾನೇಜರ್ಸ್ ಇದ್ದಾರೆ. ಮತ್ತು ಅವ್ರಿಗೆ ಏನಾದರೂ ಇನ್ಶೂರೆನ್ಸ್ ಅವಶ್ಯಕತೆ ಇದ್ದರೆ ನಾವು ಇನ್ಶೂರೆನ್ಸ್ ಇದೆ ಎಲ್ಲ ಟೈಅಪ್ ಮಾಡಿದ್ದೀವಿ. ಎಲ್ಲ ಪ್ರೈವೇಟು 75 ಇನ್ಶೂರೆನ್ಸ್ ಮೇಲೆ ಎಲ್ಲ ಪೇಷಂಟ್ಸಿಗೆ ಇನ್ಶೂರೆನ್ಸ್ ಟೈಅಪ್ ಇದೆ. ಗೌರ್ಮೆಂಟ್ ನಾವು ಇನ್ಶೂರೆನ್ಸ್ ಕೂಡ ನಾವು ಅಪ್ಲೈ ಮಾಡಿದ್ದೀವಿ. ಕೆಲವು ದಿನಗಳಲ್ಲಿ ಅವು ಕೂಡ ಸ್ಕೀಮ್ಸ್ ಬಂದುಬಿಡುತ್ತೆ. ಸೊ ಪೇಷಂಟ್ಸಿಗೆ ಯಾವುದೇ ಇನ್ಶೂರೆನ್ಸ್ ಇರಲಿಲ್ಲ ಅಂದರೆ ಅವರು ಕ್ಯಾಶ್ ಪೇಷಂಟ್ ಇದ್ದರೆ ಅವರ ಆರ್ಥಿಕ ಅನುಗುಣವಾಗಿ ನಾವು ಕಮ್ಮಿ ರೇಟ್ ಒಳಗೆ ನಾವು ಮಾಡಿಕೊಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಬಂದಂಥ ಪೇಷಂಟ್ಸಿಗೆ ಆರ್ಥಿಕ ಕೊರತೆಯಿಂದ ಅವರು ಹೊಳ್ಳಿ ಹೋಗಬಾರ್ದು ಅಂತ ಅವರ ಹಂತದಲ್ಲೇ ನಾವು ಹೋಗಿಬಿಟ್ಟು ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಆಪ್ರೇಷನ್ ಆದಮೇಲೆ ಒಂದು ವೇಳೆ ಏನಾದರೂ ಫಿಸಿಯೋಥೆರಪಿದ ಅವಶ್ಯಕತೆ ಬಿದ್ದರೆ ನಮ್ಮ ಫಿಸಿಯೋಥೆರಪಿ ಯೂನಿಟ್ ಕೂಡ ಇದೆ.
ಪ್ಲಸ್ಸು ನಮಗೆ ನಮ್ಮ ಬೇಸ್ಮೆಂಟಲ್ಲಿ ಕೂಡ ಫ್ಯೂಚರಲ್ಲಿ CT ಸ್ಕ್ಯಾನು MRI ಸ್ಕ್ಯಾನು ಈಗ ಪೇಷಂಟ್ಸ್ಗೆ ಹೊರಗೆ ಹೋಗ್ತಾ ಇದ್ದಾರೆ, ಅದರ ಸೌಲಭ್ಯ ಕಲಿಸಲಿಕ್ಕೆ ಅದು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಮೆಡಿಕಲ್ ಗ್ಯಾಸ್ ಸಿಸ್ಟಮ್ಸ್ ಅಂಥೇಳಿ ಅಲ್ಲಿ ಸೆಂಟ್ರಲ್ ಆಕ್ಸಿಜನ್ ಇದೆ, ನೈಟ್ರೋಜನ್ ಗ್ಯಾಸು, ಪ್ಲಸ್ಸು ನಮ್ಮದು ವ್ಯಾಕ್ಯೂಮು ಇವೆಲ್ಲವೂ ಕೂಡ ಒಂದು ಸೆಂಟ್ರಲೈಸ್ ಸಿಸ್ಟಮ್ ಇದೆ, ಅದು ಹೈ ಕ್ವಾಲಿಟಿ ಮಾಡಿದ್ದೀವಿ. ಆಮೇಲೆ ಹಾಸ್ಪಿಟ್ಲ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ಲಿಕ್ಕೆ ಒಂದು STP ಪ್ಲ್ಯಾಂಟ್ ಎಲ್ಲ ಮಾಡಿದ್ದೀವಿ, ಅದು 100 ಬೆಡ್ ಆಗುವಂಥದ್ದು 30 KLD ಎಲ್ಲ ಮಾಡಿದ್ದೀವಿ. ನನ್ನ ಸರ್ಜಿಕಲ್ಲು ಎಕ್ಸ್ಪೀರಿಯೆನ್ಸು ಅನುಭವ ನೋಡಬೇಕಂದ್ರೆ ಇವತ್ತಿನವರೆಗೆ ಸರಿಸುಮಾರು ಒಂದು 30,000 ಸರ್ಜರಿ ಮಾಡಿರ್ಬೋದು. 30,000 ಒಳಗೆ ಈ ಸ್ಪೈನಲ್ ಕಾರ್ಡ್ ಸರ್ಜರಿನೇ ಅಂದಾಜು ಒಂದು 5,500 ರಿಂದ 6,000 ತನಕ ಮಾಡಿದ್ದೀವಿ. ಸೊ ನಾನು ಇಲ್ಲಿದ್ದೆ ಈ ಭಾರತ ದೇಶಕ್ಕೆ ಬರೋಕ್ಕಿಂತ ಮುಂಚೆ ನಾನು ಸಿಂಗಾಪುರು, ತೈವಾನು ಮತ್ತು ಸೌತ್ ಕೊರಿಯಾ, ಸಿಯೋದಲ್ಲಿ ಕೂಡ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಅಲ್ಲಿ ಕೂಡ ಎಲ್ಲ ಸರ್ಜರಿ ಮಾಡಿ ಇಲ್ಲಿ ಬಂದಿದ್ದೀವಿ. ದೇವರ ಆಶೀರ್ವಾದ ಸಕ್ಸಸ್ ರೇಟ್ ಆಲ್ಮೋಸ್ಟ್ 99.99 ಇದೆ. ಮತ್ತು ಜನರಲ್ ಆರ್ಥೋಪೆಡಿಕ್ಸ್ ಕೂಡ ನಾವು ಆಲ್ಮೋಸ್ಟ್ ಒಂದು 25,000 ರಿಂದ 30,000 ಸರ್ಜರಿ ಮಾಡಿದ್ದೀವಿ. ಈಗ ನಾವು ಜನರಲ್ ಆರ್ಥೋಪೆಡಿಕ್ಸ್ ಕೂಡ ಒಂದು ಸಪ್ರೇಟ್ ಟೀಮ್ ಎಲ್ಲ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಮಾಡೋ ಹೊತ್ತಿನಾಗೂ ಕೂಡ ನಾವು ರಿಕವರಿ ರೇಟ್ ಭಾಳ ಫಾಸ್ಟ್ ಇದೆ. ನಮ್ಮ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಿದ ಮೇಲೆ 8 ಗಂಟೆ ಒಳಗೆ ನಾವು ಪೇಷಂಟ್ಸ್ ವಾಕಿಂಗ್ ಮಾಡಿಸ್ತೀವಿ. ಅದು ಸ್ಕ್ರೂ ರಾಡ್ ಅದೇನು ಹಾಕಿರಲಿಲ್ಲ ಅಂದರೆ ನಾವು ಸೇಮ್ ಡೇನೇ ಡಿಸ್ಚಾರ್ಜ್ ಮಾಡ್ತಾಯಿದ್ದೀವಿ. ಓನ್ಲಿ ಸ್ಕ್ರೂ ರಾಡ್ ಪೇಷಂಟ್ಸಿಗೆ ನಾವು 2 ದಿವಸ ಅಥವಾ 3ನೇ ದಿವಸಕ್ಕೆ ಮನೆ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯ ರಿಸಲ್ಟು ಮತ್ತು ಔಟ್ಕಮ್ ಮೇಲೆ ಇವತ್ತಿನವರೆಗೆ ನಮಗೆ 19 ಕಂಟ್ರಿಯಿಂದ ನಮ್ಮ ಪೇಷಂಟು ನಮ್ಮ ತುಮಕೂರು ಜಿಲ್ಲೆಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಆಪ್ರೇಷನ್ಸು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರೋ ದಿವಸದೊಳಗೆ ನಮಗೆ ಒಂದು 25 ರಿಂದ 30 ಕಂಟ್ರೀಸು ನಮ್ಮ ಆಸ್ಪತ್ರೆಗೆ ಬರ್ತಾರಂತ ನಾವು ಊಹೆ ಮಾಡ್ಕೊತಿದ್ದೀವಿ. ಇವತ್ತು ನನ್ನ ಆಸ್ಪತ್ರೆ ಆಯಿತು ಅಥವಾ ನಾನಾಯಿತು ಒಂದು ವಿಶ್ವದ ವರ್ಲ್ಡ್ ಲೆವೆಲಲ್ಲಿ ರೀಚ್ ಆಗಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಎಲ್ಲ ಹಿರಿಯರು, ನಮ್ಮ ಗುರುಗಳು ಮತ್ತು ನಮ್ಮ ತುಮಕೂರಿನ ಜನರು, ಕರ್ನಾಟಕ ಜನರು, ಅವರಿಗೆ ನಾನು ಭಾಳ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಸಮಸ್ಯೆಗೆ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಏನೇ ಒಂದು ಫೀಡ್ಬ್ಯಾಕ್ ಇದ್ದರೂ ಕೂಡ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಬದಲಾವಣೆ ತೊಗೊಂಬರ್ತೀವಿ. ನಮ್ಮ ಸೇವೆಯನ್ನು ನಾವು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ.